ಓಕೆ, ಇವತ್ತು ನೋಡಿ ಸಾಮಾಜಿಕ ಆರೋಗ್ಯ. ನಿಮ್ಮ ಸಾಮಾಜಿಕ ಆರೋಗ್ಯಕ್ಕೆ ಏನೇನು ತಿಳ್ಕೊಂಡಿದ್ದೀವಿ? ಒಂದು ಸಮುದಾಯದ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ವೈಯಕ್ತಿಕ ಆರೋಗ್ಯ ಹೇಗಿರಬೇಕು, ಅರ್ಥಾಯ್ತಾ? ವೈಯಕ್ತಿಕ ಆರೋಗ್ಯದಿಂದ ನಮ್ಮ ಕುಟುಂಬದ ಆರೋಗ್ಯ ಹೇಗಿರುತ್ತೆ, ನಮ್ಮನೆ ಆರೋಗ್ಯ ಸುತ್ತಮುತ್ತಲ ವಾತಾವರಣ ಹೇಗಿಟ್ಕೋಬೇಕು, ಇದೇ ಸಮುದಾಯದ ಆರೋಗ್ಯ. ಇದ್ರ ಬಗ್ಗೆ ನಿಮ್ಗೆ ಏನೇನು ತಿಳಿದಿರುತ್ತೆ? ನೀವೊಂದು ಸಮುದಾಯದ ಆರೋಗ್ಯನ ಕಾಪಾಡಬೇಕಾದ್ರೆ ನಿಮ್ಮ ಕರ್ತವ್ಯಗಳೇನು, ನಾವು ಹೇಗೆ ಮಾಡಬೇಕು ಅನ್ನೋದ ಈಗ ವೇದಾವತಿ ಹೇಳ್ತಾರೆ. ನನ್ನ ಹೆಸರು ವೇದ. ನಾನು 9ನೇ ತರಗತಿ ಓದುತ್ತಿದ್ದೇನೆ. ಶ್ರೀ ಮಲ್ಲೇಶ್ವರ ಪ್ರೌಢಶಾಲೆ ಮಾತಾಡಿ. ಸಾಮಾಜಿಕ ಆರೋಗ್ಯ. ಆರೋಗ್ಯ ಶಿಕ್ಷಣವು ಶೈಕ್ಷಣಿಕವಾದಂತಹ ಮಹತ್ವವನ್ನು ಪಡೆದಿದೆ. ಸಾಮಾಜಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಆರೋಗ್ಯಕರವಾದಂತಹ ವಾತಾವರಣ ಮೂಡಿಸುವುದು ಮತ್ತು ಮೌಲ್ಯಗಳನ್ನು ಕಾಪಾಡಿಕೊಳ್ಳುವುದರ ಬಗ್ಗೆ ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಮತ್ತು ನಮ್ಮ ಮನೆ ಸುತ್ತಮುತ್ತಲೂ ಹೇಗೆ ಕ್ಲೀನ್ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಪಾಠ ಮಾಡೋಣ. ಆರೋಗ್ಯಕರ ಸಮಾಜದ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬ ನಾಗರಿಕನು ಆರೋಗ್ಯದ ತಿಳುವಳಿಕೆಯನ್ನು ಹೊಂದಿರುವುದು ಅವಶ್ಯಕವಾಗಿರುತ್ತದೆ. ಅಂದರೆ ಸಮಾಜದಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೂಡ ಆರೋಗ್ಯದ ಬಗ್ಗೆ ಜಾಸ್ತಿ ಆಸಕ್ತಿ ವಹಿಸಿರಬೇಕು. ಸಾಮಾಜಿಕ ಆರೋಗ್ಯದ ಬಗೆಗೆ ತಿಳಿಯಬೇಕಾದರೆ ಆರೋಗ್ಯದ ಕುರಿತು ತಿಳಿಯಬೇಕು. ಆರೋಗ್ಯ ಶಿಕ್ಷಣ ಹಾಗೂ ಸಾಮಾಜಿಕ ಆರೋಗ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಬೇಕಾದರೆ ಸಮಾಜದ ಪ್ರತಿಯೊಬ್ಬ ಸದಸ್ಯರ ಸಹಕಾರ ಅತಿ ಅವಶ್ಯಕವಾಗಿದೆ. ಇದನ್ನು ಸಾಧಿಸಲು ಅವರಲ್ಲಿ ಯೋಗ್ಯ ಜ್ಞಾನ, ರೂಢಿ ಮತ್ತು ಮನೋವೃತ್ತಿಗಳು ಅಗತ್ಯವಾಗಿದೆ. ಇವುಗಳನ್ನು ಆರೋಗ್ಯ ಶಿಕ್ಷಣದ ಮೂಲಕ ಸಾಧಿಸಬಹುದಾಗಿದೆ. ನಾವು ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಸಹಕಾರ ಅವಶ್ಯಕವಾಗಿರುತ್ತದೆ. ಆಮೇಲೆ ಜ್ಞಾನ, ರೂಢಿ, ಮನೋವೃತ್ತಿಗಳು ಮತ್ತು ಇವುಗಳ ಆರೋಗ್ಯಗಳ ಮೂಲಕ ಸಾಧಿಸಬಹುದಾಗಿದೆ. ಡಾಕ್ಟರ್ ವಿನ್ಸ್ಲೋ ಅವರ ಪ್ರಕಾರ ಸಮಾಜದ ಸುಸಂಘಟಿತ ಪ್ರಯತ್ನಗಳಿಂದ ಒಳ್ಳೆಯ ಆರೋಗ್ಯಯುತ ಮತ್ತು ನಿರ್ಮಲವಾದ ಪರಿಸರವನ್ನು ನಿರ್ಮಿಸಿ ರೋಗಗಳನ್ನು ಪ್ರತಿಬಂಧಿಸಿ ಅವುಗಳ ಚಿಕಿತ್ಸೆಗೆ ಯೋಗ್ಯ ವೈದ್ಯಕೀಯ ಮತ್ತು ಶುಶ್ರೂಷೆಯ ವ್ಯವಸ್ಥೆ ಮಾಡಿ ವ್ಯಕ್ತಿಗಳಿಗೆ ತಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ ಮಾರ್ಗದರ್ಶನ ಮಾಡುವ ವಿಜ್ಞಾನಯುತ ಕ್ರಮವೇ ಸಾಮಾಜಿಕ ಆರೋಗ್ಯ. ಡಾಕ್ಟರ್ ವಿನ್ಸ್ಲೋ ಅವರ ಪ್ರಕಾರ ಸುಸಂಘಟಿತ ಆರೋಗ್ಯ, ನಿರ್ಮಲವಾದ ಪರಿಸರಗಳು ಮತ್ತು ರೋಗಗಳನ್ನು ಪ್ರತಿಬಂಧಿಸಬೇಕು ಮತ್ತು ಚಿಕಿತ್ಸೆಗೆ ಯೋಗ್ಯ ವೈದ್ಯಕೀಯರ ಹತ್ರ ಹೋಗಬೇಕು ಅಂತ ಡಾಕ್ಟರ್ ವಿನ್ಸ್ಲೋ ಅವರು ಹೇಳಿದರು. ಡಾಕ್ಟರ್ ರೋಗಿನ್ ಗೈನರ್ ಅಭಿಪ್ರಾಯದಲ್ಲಿ ಒಂದು ಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡುವ ವಿಧಾನವೇ ಸಾಮಾಜಿಕ ಆರೋಗ್ಯವಾಗಿದೆ. ಡಾಕ್ಟರ್ ಬ್ರೋಂಕ್ಲಿರ್ ಅವರು ಸಾಮಾಜಿಕ ಆರೋಗ್ಯ ಎಂದರೇನು ಅಂತ ಹೇಳಿದರೆ, ಸಮಾಜವನ್ನು ಸಾಂಸ್ಕೃತಿಕ ಹಾಗೂ ಉಳಿದ ರೋಗಗಳಿಂದ ಸಂರಕ್ಷಿಸಿ ಅದರ ಆರೋಗ್ಯವನ್ನು ಕಾಪಾಡಲು ಮತ್ತು ಉತ್ತಮಗೊಳಿಸಲು ಆಹಾರದ ಕಲಬೆರಕೆ, ನೀರಿನ ಮಲಿನತೆ, ಹಬೆಯ ದೋಷ ಇವುಗಳನ್ನು ತಡೆಗಟ್ಟಿ ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ನಾಗರಿಕರು ಇರುವಂತೆ ಮಾಡುವ ಸಂಘಟಿತ ಪ್ರಯತ್ನಕ್ಕೆ ಸಾಮಾಜಿಕ ಆರೋಗ್ಯ ಎಂದು ಹೇಳಬಹುದು. ನಾವು ಮನೆ ಸುತ್ತಲೂ ಕ್ಲೀನಾಗಿ ಇಟ್ಕೋಬೇಕು ಮತ್ತು ಮನೆ ಹತ್ರನೇ ತಿಪ್ಪಿ ಹಾಕಬಾರ್ದು. ಆಮೇಲೆ ಸೊಳ್ಳೆ ಬರ್ತವೆ, ಕೊಳಚೆ ಇರ್ತದೆ. ಸಾಮಾಜಿಕ ಆರೋಗ್ಯವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿರುತ್ತದೆ. ಉತ್ತಮ ಸಾಮಾಜಿಕ ಆರೋಗ್ಯವನ್ನು ಹೊಂದಲು ಈ ಕೆಳಗಿನ ರೂಢಿಗಳನ್ನು ನಾವೆಲ್ಲರೂ ಅನುಸರಿಸುವುದು ಅವಶ್ಯಕವಾಗಿದೆ. ಕಂಡಲ್ಲಿ ಉಗುಳುವುದು, ಸೀನುವುದು, ಬಹಿಸದೆಗೆ ಹೋಗುವುದನ್ನು ನಿಲ್ಲಿಸಬೇಕು. ನಾವು ಕಂಡಲ್ಲಿ ಉಗುಳಬಾರ್ದು ಮತ್ತು ಸೀನಬಾರ್ದು. ಅಲ್ಲಿ ಉಪಯೋಗಕ್ಕೆ ಯೋಗ್ಯವಲ್ಲದ ಹೊಲಸು ಪದಾರ್ಥಗಳನ್ನು ಕಂಡಲ್ಲಿ ಎಸೆಯದೆ ಅದಕ್ಕಾಗಿಯೇ ನಿರ್ದಿಷ್ಟಪಡಿಸಿದ ಸ್ಥಳಗಳಲ್ಲಿ ಹಾಕಬೇಕು. ನಾವು ಕಣ್ಣಲ್ಲಿ ಕಸ ಹಾಕಬಾರ್ದು, ತಿಪ್ಪೆ ಹಾಕಬಾರ್ದು. ಅದಕ್ಕೆ ಆದಂಥ ಜಾಗಗಳು ಇರ್ತವೆ, ಅಲ್ಲಿ ಹೋಗಿ ಹಾಕಬೇಕು. ವಿವಿಧ ಸಾಂಸರ್ಗಿಕ ರೋಗವಾಹಕಗಳಾದ ಸೊಳ್ಳೆ, ತಿಗಣೆ, ನೊಣ ಮುಂತಾದವುಗಳನ್ನು ನಾಶಗೊಳಿಸಿ
ಸ್ವಚ್ಛವಾದ ಪರಿಸರ ಹೊಂದಬೇಕು. ನಾವು ಸೊಳ್ಳೆ, ಕಿಡ್ನಿ, ನೊಣ ಅವೆಲ್ಲ ಇದ್ದರೆ ರೋಗಗಳು ಜಾಸ್ತಿ ಆಗ್ತವೆ. ಸಾರ್ವಜನಿಕ ಮೂತ್ರಾಲಯ, ಶೌಚಾಲಯಗಳ ಸ್ವಚ್ಛತೆಯನ್ನು ಕಾಪಾಡಬೇಕು. ಮಲಮೂತ್ರ ವಿಸರ್ಜನೆಯನ್ನು ಮೂತ್ರಾಲಯ, ಶೌಚಾಲಯಗಳಲ್ಲೇ ಮಾಡಬೇಕು. ಉದ್ಯಮಗಳಿಂದ ಅಥವಾ ವಾಹನಗಳಿಂದ ನೀರು, ಶಬ್ದ, ಹಬೆ ಮಲಿನವಾಗದಂತೆ ಕ್ರಮ ತೆಗೆದುಕೊಳ್ಳುವುದು ಅತ್ಯಗತ್ಯವಾಗಿದೆ. ಸುತ್ತಮುತ್ತಲ ಪರಿಸರದಲ್ಲಿ ಯಾವುದಾದರೂ ಸಾಂಸರ್ಗಿಕ ರೋಗಗಳನ್ನು ಕಂಡುಬಂದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ತಿಳಿಸಬೇಕು. ಅಂದರೆ ಯಾರಿಗಾದರೂ ಯಾವ ಥರಾದರೂ ರೋಗ ಬಂದಿದ್ದರೆ ಹಾಸ್ಪಿಟ್ಲಿಗೆ ಹೋಗಿ ಹೇಳಬೇಕು. ಸಾಮಾಜಿಕ ಆರೋಗ್ಯದ ಅವಶ್ಯಕತೆ. ಸಮಾಜದ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯದ ಮಟ್ಟವನ್ನು ಉತ್ತಮಗೊಳಿಸಿ ಕಾಪಾಡಿಕೊಂಡು ಬರುವುದು. ರೋಗಮುಕ್ತ ಸಮಾಜ ನಿರ್ಮಾಣ ಮಾಡುವುದು. ಸಮಾಜದಲ್ಲಿ ಪರಸ್ಪರ ಶಾಂತಿ, ಪ್ರೀತಿ, ವಿಶ್ವಾಸ, ಸಹೃದಯತೆ ಅಭಿವೃದ್ಧಿಪಡಿಸುವುದು. ಸಂತೋಷದಾಯಕ ಆರೋಗ್ಯಯುತ ಜೀವನ ನಡೆಸಲು ಸಹಾಯ ಮಾಡುವುದು. ಅಂದರೆ ಇದರಲ್ಲಿ ನಾವು ಮನೆ ಸುತ್ತಲೂ ಕ್ಲೀನ್ ಇಟ್ಕೊಂಡು ಸೊಳ್ಳೆ ಬರದ ಹಾಗೆ ನೋಡ್ಕೋಬೇಕು. ಅಭ್ಯಾಸ ಕ್ವಶನ್ ಕೇಳ್ತೀನಿ ಸರ್. ಆರೋಗ್ಯಕರ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಆರೋಗ್ಯಕರ ಸಮಾಜದ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬ ನಾಗರಿಕನು ಡ್ಯಾಶ್ ತಿಳುವಳಿಕೆಯನ್ನು ಪಡೆಯುವುದು ಅಗತ್ಯ. ಹೇಳ್ರಿ ಯಾರಾದರೂ. ಯಾರು ಹೇಳಿಲ್ಲ ಹೇಳ ಒಳ್ಳೆಯ ತಿಳುವಳಿಕೆಯನ್ನು ಪಡೆಯುವುದು ಅಗತ್ಯ. ನೆಕ್ಸ್ಟ್. ಸಾಮಾಜಿಕ ಆರೋಗ್ಯ ಕಾಪಾಡಿಕೊಂಡು ಹೋಗಬೇಕಾದರೆ ಸಮಾಜದ ಪ್ರತಿಯೊಬ್ಬ ಸದಸ್ಯರು ಡ್ಯಾಶ್ ಅತಿ ಅವಶ್ಯಕವಾಗಿದೆ. ಸಹಕಾರ ಅತಿ ಅವಶ್ಯಕವಾಗಿದೆ. ಸಹಕಾರ ಅತಿ ಅವಶ್ಯಕವಾಗಿದೆ. ಒಂದು ಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡುವ ಡ್ಯಾಶ್ ಸಾಮಾಜಿಕ ಆರೋಗ್ಯವಾಗಿದೆ. ವಿಧಾನವೇ ಸಾಮಾಜಿಕ ಆರೋಗ್ಯವಾಗಿದೆ. ಯಾವುದಾದರೂ ಎರಡು ಸಾಮಾಜಿಕ ಆರೋಗ್ಯದ ಅವಶ್ಯಕತೆಗಳನ್ನು ಬರೆಯಿರಿ. ಯಾವುದಾದರೂ ಸಾಮಾಜಿಕ ಆರೋಗ್ಯದ ಅವಶ್ಯಕತೆಗಳು ಬರೆಯಿರಿ. ಅವಶ್ಯಕತೆಗಳು ಅಲ್ಲಿ ಮೂರನೇ ಪ್ರಶ್ನೆಯಲ್ಲಿ ಇದೆ ನೋಡಿ, ಅವಶ್ಯಕತೆ ಬರೀ ಲಾಸ್ಟ್ ಅಲ್ಲಿದ್ರೆ ಪ್ಯಾರಾಗ್ರಾಫ್ ಮಾಡು. ಹೇಳು. ಹೇಳು ಜೋರಾಗಿ. ಹೇಳು. ಸಮಾಜದ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯದ ಮಟ್ಟವನ್ನು ಉತ್ತಮಗೊಳಿಸಲು ಕಾಪಾಡಿಕೊಂಡು ಬರುವುದು. ರೋಗಮುಕ್ತ ಸಮಾಜ ನಿರ್ಮಾಣ ಮಾಡುವುದು. ಸಮಾಜದಲ್ಲಿ ಪರಸ್ಪರ ಶಾಂತಿ, ಪ್ರೀತಿ, ವಿಶ್ವಾಸ, ಸೌಹಾರ್ದತೆ ಅಭಿವೃದ್ಧಿಪಡಿಸುವುದು. ಸಂತೋಷದಾಯಕ ಆರೋಗ್ಯಯುತ ಜೀವನ ನಡೆಸಲು ಸಹಾಯ ಮಾಡುವುದು. ಡಾಕ್ಟರ್ ಬ್ರೋಗ್ರೀನ್ ಅವರ ಅಭಿಪ್ರಾಯದ ಸಾಮಾಜಿಕ ಆರೋಗ್ಯ ಎಂದರೇನು? ಯಾರು ಹೇಳ್ತೀರಾ? ಡಾಕ್ಟರ್ ಬ್ರೋಗಿಂಗ್ನರ್ ಅಭಿಪ್ರಾಯದಲ್ಲಿ ಒಂದು ಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡುವ ವಿಧಾನವೇ ಸಾಮಾಜಿಕ ಆರೋಗ್ಯವಾಗಿದೆ. ಉತ್ತಮ ಸಾಮಾಜಿಕ ಆರೋಗ್ಯವನ್ನು ಹೊಂದಲು ಅಗತ್ಯವಿರುವ ಯಾವುದಾದರೂ ಎರಡು ರೂಢಿಗಳನ್ನು ಬರೆಯಿರಿ. ಹೇಳ ಯೋಗರಾಜ್, ಹೇಳ. ಕಂಡಲ್ಲಿ ಬಿಡಬಾರದು, ಶುಚಿಯುವುದು, ಬೇಸಿಗೆ ಹೋಗುವುದನ್ನು ನಿಲ್ಲಿಸಬೇಕು. ಉಪಯೋಗಕ್ಕೆ ಯೋಗ್ಯವಾದ ಹೊಲಸು ಪದಾರ್ಥಗಳನ್ನು ಕಂಡಲ್ಲಿ ಎಸೆಯುವ, ಅದಕ್ಕಾಗಿಯೇ ನಿರ್ದಿಷ್ಟಪಡಿಸಿದ ಸ್ಥಳದಲ್ಲಿ ಹಾಕಬೇಕು. ಹೊಂದಿಸಿ
ಪ್ರೀತಿ ವಿಶ್ವಾಸವನ್ನು ಅಭಿವೃದ್ಧಿಪಡಿಸಬೇಕು. ಮಲಮೂತ್ರ ವಿಸರ್ಜನೆಗೆ ಶೌಚಾಲಯಗಳ ಬಳಕೆ. ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. ಚಟುವಟಿಕೆ. ಸಾಮಾಜಿಕ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ದೃಷ್ಟಿಯಲ್ಲಿ ಕೆಳಕಂಡ ಚಟುವಟಿಕೆಗಳನ್ನು ನಿರ್ವಹಿಸಿ. ಸಣ್ಣ ನಾಟಕ ಅಥವಾ ಬೀದಿ ನಾಟಕವನ್ನು ನಾಳೆ ನೀವು ಚಟುವಟಿಕೆ ಮಾಡ್ಕೊಂಡು ಬನ್ನಿ. ನಾಳೆ ವಿಡಿಯೋ ಕ್ಲಾಸ್. ಬರ್ರಿ. ಓಕೆ, ನೆಕ್ಸ್ಟ್ ನೀನು ಬಾ, ಹೋಗು. ಓದಿ ಬರೋಕ್ಕಷ್ಟೇ. ಓ ಹೇಳು, ನಿನ್ಗೇನು ತಿಳಿಯುತ್ತದೆ ಹೇಳು. ಹಾಂ. ಆರೋಗ್ಯ ಶಿಕ್ಷಣವು ಶೈಕ್ಷಣಿಕವಾದಂತಹ ಮಹತ್ವವನ್ನು ಪಡೆದಿದ್ದು ಸಾಮಾಜಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಆರೋಗ್ಯಕರವಾದಂತಹ ವಾತಾವರಣ ಮೂಡಿಸುವುದು ಮತ್ತು ಮೌಲ್ಯಗಳನ್ನು ಕಾಪಾಡಿಕೊಳ್ಳುವುದರ ಬಗ್ಗೆ ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. ಆರೋಗ್ಯಕರ ಸಮಾಜದ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬ ನಾಗರಿಕರ ಆರೋಗ್ಯದ ತಿಳುವಳಿಕೆಯನ್ನು ಹೊಂದಿರುವುದು ಅತ್ಯವಶ್ಯಕವಾಗಿರುತ್ತದೆ. ಸಾಮಾಜಿಕ ಆರೋಗ್ಯದ ಬಗೆಗೆ ತಿಳಿಯಬೇಕಾದರೆ ಆರೋಗ್ಯದ ಕುರಿತು ತಿಳಿಯಲೇಬೇಕು. ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಆರೋಗ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ನಾವು ಎಷ್ಟು ಕ್ಲೀನ್ ಇದ್ರೂ ಆರೋಗ್ಯಕ್ಕೆ ಒಳ್ಳೆಯದೇ. ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಬೇಕಾದರೆ ಸಮಾಜದ ಪ್ರತಿಯೊಬ್ಬ ಸದಸ್ಯರ ಸಹಕಾರ ಅತಿ ಅವಶ್ಯಕವಾಗಿದೆ. ಇದನ್ನು ಸಾಧಿಸಲು ಅವರಲ್ಲಿ ಯೋಗ್ಯ ಜ್ಞಾನ, ರೂಢಿ ಮತ್ತು ಮನೋವೃತ್ತಿಗಳು ಅಗತ್ಯವಾಗಿವೆ. ಇವುಗಳನ್ನು ಆರೋಗ್ಯ ಶಿಕ್ಷಣದ ಮೂಲಕ ಸಾಧಿಸಬಹುದಾಗಿದೆ. ಡಾಕ್ಟರ್ ವಿನ್ಸ್ಲೋ ಅವರ ಪ್ರಕಾರ ಸಮಾಜದ ಸುಸಂಘಟಿತ ಪ್ರಯತ್ನಗಳಿಂದ ಒಳ್ಳೆಯ ಆರೋಗ್ಯಯುತ ಮತ್ತು ನಿರ್ಮಲವಾದ ಪರಿಸರವನ್ನು ನಿರ್ಮಿಸಿ ರೋಗಗಳನ್ನು ಪ್ರತಿಬಂಧಿಸಿ ಅವುಗಳ ಚಿಕಿತ್ಸೆಗೆ ಯೋಗ್ಯ ವೈದ್ಯಕೀಯ ಮತ್ತು ಶುಶ್ರೂಷೆಯ ವ್ಯವಸ್ಥೆ ಮತ್ತು ವ್ಯಕ್ತಿಗಳಿಗೆ ತಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ ಮಾರ್ಗದರ್ಶನ ಮಾಡುವ ವಿಜ್ಞಾನಿತ ಕ್ರಮವೇ ಸಾಮಾಜಿಕ ಆರೋಗ್ಯ. ಡಾಕ್ಟರ್ ವಿನ್ಸ್ಲೋ ಅವರ ಪ್ರಕಾರ ವೈದ್ಯಕೀಯರ ಬಳಿ ಹೋಗಿತ್ತು. ಡಾಕ್ಟರ್ ಬ್ರೋಕಿಂಗೈನರ ಅಭಿಪ್ರಾಯದಲ್ಲಿ ಒಂದು ಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡುವ ವಿಧಾನವೇ ಸಾಮಾಜಿಕ ಆರೋಗ್ಯವಾಗಿದೆ. ಸಮಾಜವನ್ನು ಸಾಂಸರ್ಗಿಕ ಮತ್ತು ಉಳಿದ ರೋಗಗಳಿಂದ ಸಂರಕ್ಷಿಸಿ ಅದರ ಆರೋಗ್ಯವನ್ನು ಕಾಪಾಡಲು ಮತ್ತು ಉತ್ತಮಗೊಳಿಸಲು ಆಹಾರದ ಕಲಬೆರಕೆ, ನೀರಿನ ಮಲಿನತೆ, ಹವೆಯ ದೋಷ ಇವುಗಳನ್ನು ತಡೆಗಟ್ಟಿ ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ನಾಗರಿಕರು ಇರುವಂತೆ ಮಾಡುವ ಸಂಘಟಿತ ಪ್ರಯತ್ನಕ್ಕೆ ಸಾಮಾಜಿಕ ಆರೋಗ್ಯ ಎಂದು ಹೇಳಬಹುದು. ಸಾಮಾಜಿಕ ಆರೋಗ್ಯವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿರುತ್ತದೆ. ಉತ್ತಮ ಸಾಮಾಜಿಕ ಆರೋಗ್ಯವನ್ನು ಹೊಂದಲು ಈ ಕೆಳಗಿನ ರೂಢಿಗಳನ್ನು ನೀವೆಲ್ಲರೂ ಅನುಸರಿಸುವುದು ಅವಶ್ಯಕವಾಗಿದೆ. ಕಂಡಲ್ಲಿ ಉಗುಳಬಾರದು. ಸೀನುವುದು. ಬಹಿರ್ದೆಸೆಗೆ ಹೋಗುವುದನ್ನು ನಿಲ್ಲಿಸಬೇಕು. ಉಪಯೋಗಕ್ಕೆ ಯೋಗ್ಯವಲ್ಲದ ಹೊಲಸು ಪದಾರ್ಥಗಳನ್ನು ಕಂಡಲ್ಲಿ ಎಸೆಯದೆ ಅದಕ್ಕಾಗಿ ನಿರ್ದಿಷ್ಟಪಡಿಸಿದ ಸ್ಥಳದಲ್ಲಿ ಹಾಕಬೇಕು. ಕಸವನ್ನು ಎಲ್ಲಿ ಬೇಕೆಂದರಲ್ಲಿ ಹಾಕಬಾರ್ದು. ಒಣ ಕಸ ಡಸ್ಟ್ಬಿನ್ನಿಗೆ ಹಾಕಬೇಕು. ಹಸಿ ಕಸ ಡಸ್ಟ್ಬಿನ್ನಿಗೆ ಹಾಕಬೇಕು. ಎಲ್ಲೆಂದರಲ್ಲಿ ಉಗುಳಬಾರದು. ಮತ್ತು ಕೊಳಚೆ ಇದ್ದ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಕೊಳಚೆ ಇದ್ದರೆ ಅದನ್ನು ಕ್ಲೀನ್ ಮಾಡಿಕೊಳ್ಳಿ. ವಿವಿಧ ಸಾಂಸರ್ಗಿಕ ರೋಗವಾಹಕಗಳಾದ ಸೊಳ್ಳೆ, ತಿಗಣೆ, ನೊಣ ಮುಂತಾದವುಗಳನ್ನು ನಾಶಗೊಳಿಸಿ ಸ್ವಚ್ಛವಾದ ಪರಿಸರ ಹೊಂದಬೇಕು. ಸಾಮಾಜಿಕ ಮೂತ್ರಾಲಯ, ಶೌಚಾಲಯಗಳ ಸ್ವಚ್ಛತೆಯನ್ನು ಕಾಪಾಡಬೇಕು. ಮಲಮೂತ್ರ ವಿಸರ್ಜನೆಯನ್ನು ಮೂತ್ರಾಲಯ, ಶೌಚಾಲಯಗಳಲ್ಲಿಯೇ ಮಾಡಬೇಕು. ಉದ್ಯಮಗಳಿಂದ ಅಥವಾ ವಾಹನಗಳಿಂದ ನೀರು, ಶಬ್ದ, ಹವೆ ಮಲಿನವಾಗದಂತೆ ಕ್ರಮ ತೆಗೆದುಕೊಳ್ಳುವುದು ಅತ್ಯಗತ್ಯವಾಗಿದೆ. ಸುತ್ತಮುತ್ತಲ ಪರಿಸರದಲ್ಲಿ ಯಾವುದಾದರೂ ಸಾಂಸರ್ಗಿಕ ರೋಗಗಳು ಕಂಡುಬಂದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ತಿಳಿಸಬೇಕು. ಸಾಮಾಜಿಕ ಆರೋಗ್ಯ ಅವಶ್ಯಕತೆ
ಅಂದರೆ ಏನು ಅಂತ ಹೇಳ್ತೀನಿ. ಸಮಾಜದ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯದ ಮಟ್ಟವನ್ನು ಉತ್ತಮಗೊಳಿಸಲು ಕಾಪಾಡಿಕೊಂಡು ಬರುವುದು. ರೋಗಮುಕ್ತ ಸಮಾಜ ನಿರ್ಮಾಣ ಮಾಡುವುದು. ಸಮಾಜದಲ್ಲಿ ಪರಸ್ಪರ ಶಾಂತಿ, ಪ್ರೀತಿ, ವಿಶ್ವಾಸ, ಸೌಹಾರ್ದತೆ ಅಭಿವೃದ್ಧಿಪಡಿಸುವುದು. ಸಂತೋಷದಾಯಕ ಆರೋಗ್ಯಯುತ ಜೀವನ ನಡೆಸಲು ಸಹಾಯ ಮಾಡುವುದು. ಓಕೆ, ಈಗ ಸಮಾಜ ಸದೃಢವಾಗಿರಬೇಕು ಅಂದರೆ ಏನು ಮಾಡಬೇಕು? ಪ್ರತಿಯೊಬ್ಬರು ಕೂಡ ಸ್ವಚ್ಛತೆಯನ್ನು ಕಾಪಾಡಬೇಕು. ನಮ್ಮ ಆರೋಗ್ಯ, ವೈಯಕ್ತಿಕ ಆರೋಗ್ಯ ಚೆನ್ನಾಗಿತ್ತು ಅಂತ ಹೇಳಿದರೆ ನಮ್ಮ ಸಮುದಾಯದ ಕುಟುಂಬ ಆರೋಗ್ಯ ಚೆನ್ನಾಗಿರುತ್ತೆ. ಅರ್ಥ ಆಯ್ತು ಹೇಳಿದ? ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದರೆ, ಈ ಮನೇಲಿ 5 ಜನ ದುಡಿತಾ ಇದ್ದಾರೆ ಅಂತ ಹೇಳಿದ್ರು, ಒಂದು 2 ಹಾಸ್ಪಿಟ್ಲಿಗೆ ಏನಾದ್ರು ಕಾಯಿಲೆ ಹೋಗ್ತಾ ಇದ್ರೆ, ಅರ್ಥ ಆಯ್ತಾ, 5 ಜನ ದುಡಿಮೇಲೆ ಕೂಡ ಅಲ್ಲಿ ಹಾಸ್ಪಿಟ್ಲಿಗೆ ಹಾಕ್ಬೇಕು. ಅದಕ್ಕೋಸ್ಕರ ಏನಂದರೆ ಪ್ರಿವೆನ್ಷನ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ನಾವು ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮುಂಚೆನೆ ನಮ್ಮ ಆರೋಗ್ಯನ ಕಾಪಾಡ್ಕೊಂಡ್ರೆ ನಾವೇನು ಮಾಡ್ತೀವಿ, ಯಾವುದೇ ಖರ್ಚಿಲ್ಲದೇ ಜೀವನ ಮಾಡ್ಬೋದು. ಅದಕ್ಕೆ ಏನಾಗುತ್ತೆ ಅಂದರೆ ಸಮುದಾಯದ ಆರೋಗ್ಯ ಬಹಳ ಮುಖ್ಯವಾಗಿರುತ್ತೆ. ಅರ್ಥ ಹೇಳಿದ್ದು, ನಾವು ವೈಯಕ್ತಿಕ ಆರೋಗ್ಯ ಎಷ್ಟು ಮುಖ್ಯನೋ ನಮ್ಮ ಸುತ್ತಮುತ್ತಲ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಅದಕ್ಕೆ ಏನು ಸರಿಸ್ಬೇಕಾದ್ರೆ ಅಂಶ ಅಂತ ಹೇಳಿದರೆ ಭಾಳ ಸರಳವಾಗಿರೋಂಥದ್ದು. ಆಯ್ತಾ, ನಾವು ಏನು ಹೈಜೀನ್ ಅಂತ ಹೇಳ್ತೀವಲ್ಲ, ಏನು ಸ್ವಚ್ಛತೆ ಬಗ್ಗೆ ಜಾಗೃತಿ ಎಷ್ಟು ಮುಖ್ಯನೋ ಅದು ಕಾರ್ಯಗತ ಮಾಡೋದು ಕೂಡ ಅಷ್ಟೇ ಮುಖ್ಯ ಇರುತ್ತೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನಮ್ಮ ಶಾಲೆ ವಾತಾವರಣ ಇರ್ಬೋದು, ನೀವೇನು ಮಾಡ್ತೀರಿ, ಫಸ್ಟ್ ಡೋರಿಂದ ತಳ್ತೀರಿ, ಅದು ಮತ್ತೆ ಡಸ್ಟ್ ಎಲ್ಲ ಬರ್ತದೆ. ಅದೇ ಡಸ್ಟ್ನ ಒಂದು ಕಡೆ ಎಲ್ಲರೂ ಶೇಖರಣೆ ಮಾಡಿ ಹೊರಗೆ ಹಾಕಿದರೆ ಶಾಲಾ ವಾತಾವರಣ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ಬಿಟ್ಟು ನೀವೇನು ಸ್ನಾನ ಮಾಡ್ತೀರಾ, ಬ್ರಷ್ ಮಾಡ್ತೀರಲ್ಲ, ಅವೆಲ್ಲ ಏನು ಮಾಡಲಿಲ್ಲ ಅಂದರೆ ಇಡೀ ದಿನ ನಿಮ್ಗೆ ಏನಾಗುತ್ತೆ ಅಂದರೆ ಆರೋಗ್ಯ ಚೆನ್ನಾಗಿರಲ್ಲ. ಪ್ರತಿದಿನ ಆರೋಗ್ಯ ಇದಾಯಿತು ಅಂದರೆ ಆರೋಗ್ಯ ಕೆಟ್ಟೋಗ್ತಾ ಇರುತ್ತೆ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೋಗೋ ದಾರಿ ಇದೆಯಲ್ಲ, ಹೋಗೋ ದಾರಿಲೇ ಕೂಡ ಅಕ್ಕಪಕ್ಕ ಏನಾದರೂ ಕಲುಷಿತ ವಾತಾವರಣ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾನಸಿಕವಾಗಿ ಕಿರಿಕಿರಿ ಆಗ್ತಾ ಇರುತ್ತೆ. ಅದಲ್ವಾ? ಆ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎರಡೂ ಕೂಡ ಬಹಳ ಮುಖ್ಯ ಆಗಿರುತ್ತೆ. ಇದು ಸಮುದಾಯದ ಆರೋಗ್ಯದ ಪ್ರಮುಖ ಅಂಶಗಳು. ಅರ್ಥ ಆಯ್ತಾ? ಈ ಶಾಲಾ ಮಕ್ಕಳಿಗೆ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದರೆ, ಇದು ನಾವು ಎಷ್ಟು ಕಲಿತೀವೋ ಅದನ್ನೇ ಕಡೆ ಜಾಗೃತಿ ಮೂಡಿಸೋದು. ನಮ್ಮ ಮನೆ ಆಗಿರ್ಬೋದು, ಮನೆಯವರಿಗಾಗಿರ್ಬೋದು, ಸುತ್ತಮುತ್ತಲ ಇರುವಂಥ ನಮ್ಮವರಿಗೆ ವಾತಾವರಣ ಇರ್ಬೋದು. ಒಬ್ಬ ಚೆನ್ನಾಗಿತ್ತು ಅಂತ ಹೇಳಿದರೆ ಆ ಮನೆ ಚೆನ್ನಾಗಿರುತ್ತೆ. ಆ ಮನೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆ ಬೀದಿ ಎಲ್ಲ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ಒಂದು ಚರಂಡಿ ಆಗಿರ್ಬೋದು, ಈಗ ಫಸ್ಟ್ ನಮ್ಮನೆ ಮುಂದೆ ನಾವು ಚರಂಡಿನ ನಾವು ಕ್ಲೀನ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಸೊಳ್ಳೆಗಳಾಗಲಿ, ಅರ್ಥ ಆಯ್ತಾ, ಈ ನೊಣಗಳಾಗಲಿ ಉತ್ಪತ್ತಿ ಆಗಲ್ಲ. ಅರ್ಥ ಆಯ್ತಾ? ನಮ್ಮನೆ ಮುಂದೆ ನಾವು ಒಬ್ಬ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮ್ಮನ್ನ ನೋಡಿ ಅಕ್ಕಪಕ್ಕದವರು ಕೂಡ ಕ್ಲೀನ್ ಮಾಡ್ಕೊಂತಾರೆ. ಅರ್ಥ ಆಯ್ತಾ? ಆ ಅಕ್ಕಪಕ್ಕ ಕ್ಲೀನ್ ಮಾಡೋರು ನೋಡಿ ಮುಂದ್ಗಡೆ ಮನೆಯವರು ಕ್ಲೀನ್ ಮಾಡ್ಕೊಂತಾರೆ. ನಮ್ಮ ಬೀದಿ ಸ್ವಚ್ಛವಾಗಿತ್ತು ಅಂತ ಹೇಳಿದ್ರೆ ಬೇರೆಯವ್ರು ಬಂದರೆ ಆ ಬೀದಿಗೆ ಹೋದವರು ಕೂಡ ಆ ಬೀದಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಪಕ್ಕದ ಬೀದಿನೂ ಸ್ವಚ್ಛಾಗಿರುತ್ತೆ. ಅವಾಗ ಏನಾಗುತ್ತೆ, ಇಡೀ ಊರೇ ಸ್ವಚ್ಛವಾಗಿದೆ. ಅರ್ಥ ಆಯ್ತಾ? ಇದು ಸಮುದಾಯದ ಆರೋಗ್ಯ. ಒಂದು ಊರು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಬೇರೆ ಊರಿಂದ ನೆಂಟರು ಬರ್ತಾರೆ, ನೋಡಿದಿರಲ್ವಾ, ನೋಡಪ್ಪ ಅವ್ರ ಊರು ಎಷ್ಟು ಚೆನ್ನಾಗಿದೆ, ನಮ್ಮ ಊರು ಚೆನ್ನಾಗಿತ್ತು ಅವ್ರು ಶುರು ಮಾಡ್ತಾರೆ. ಹಳ್ಳಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇಡೀ ನಮ್ಮ ರಾಷ್ಟ್ರ ಕೂಡ ಚೆನ್ನಾಗಿರ್ಬೋದು. ಇದು ಸಮುದಾಯದ ಆರೋಗ್ಯದ ಬಗ್ಗೆ ಹೇಳಬೇಕಾದಂಥ ಅಂಶಗಳು. ಅರ್ಥಾಯ್ತಾ? ಇನ್ಯಾರ ಏನಾರು ಹೇಳ್ತೀರಾ? ಶ್ವೇತಾ, ಎಷ್ಟಾಯ್ತು? ಯೋಗರಾಜ್ ಹೇಳು, ಸಮುದಾಯದ ಬಗ್ಗೆ ಏನೇನು ನಿಮ್ಮ ಊರಲ್ಲಿ ಹೆಂಗಿರ್ಬೇಕು, ನಾನು ಹೆಂಗಿರ್ಬೇಕು, ಇಷ್ಟು. ಅರ್ಥ ಆಯ್ತಾ? ಮೈನು ಅನುಸರಿಸಬೇಕಾದ ಅಂಶಗಳು ಯಾವಪ್ಪ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನಾವು ಎಲ್ಲಿಂದ್ರಲ್ಲೂ ಉಳಬಾರ್ದು. ಈ ಮದ್ದೆಲ್ಲ ಸಿಟಿಗಳೆಲ್ಲ ಬ್ರಷ್ ಮಾಡ್ತಾ ಇದ್ರೆ ಗೊತ್ತಾಯ್ತಾ, ಸೀಮಿತವಾದ ಅದಕ್ಕೆ ಒಂದು ಮನೆ ಅಂತ ಕಟ್ಟಿದ ಮೇಲೆ ಮಲಗುವ ಕೋಣೆ ಬೇರೆ ಇರುತ್ತೆ, ಅಡುಗೆ ಕೋಣೆ ಇರುತ್ತೆ, ಶೌಚಾಲಯಗಳು ಬರ್ತಾ ಇರ್ತವೆ. ಅರ್ಥ ಆಯ್ತಾ? ಒಂದು ದಿವಸ ಹಿಂದೆಲ್ಲ ಏನಾಗುತ್ತೆ ಅಂದರೆ ಬೈರು ದಿವಸಕ್ಕೆ ಹೋಗೋರು. ಅರ್ಥ ಆಯ್ತಾ? ಯಾವುದೇ ರೀತಿ ಇದಿಲ್ಲ. ಅದಕ್ಕೋಸ್ಕರ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ನಡೆಯೋಕ್ಕೆ ಪ್ರತಿಯೊಂದು ಮನೆಗೂ ಕೂಡ 20,000 25,000 ಕೊಟ್ಬಿಟ್ಟು, ಅರ್ಥ ಆಯ್ತಾ, ಪ್ರತಿಯೊಂದು ಮನೆಗೂ ಕೂಡ ಶೌಚಾಲಯನ ಕಟ್ಟಿಸಿದ್ದಾರೆ. ಈಗೆಲ್ಲ ಮನೆಗೂ ನಲ್ಲಿಗಳು ಕೊಟ್ಟಿದ್ದಾರೆ ನಿಮಗೆ.
ಜಲೋತ್ಸವ ಅಂತ ಏನೋ ಮಾಡಿದಾರಲ್ಲ, ಸರ್. ಕೊಟ್ಟಿದಾರಲ್ವಾ? ಈಗ ನೀರಿಗಿನ್ನ ಕೊರತೆ ಇರಲ್ಲ, ಅರ್ಥ ಆಯ್ತಾ? ಕುಡಿಯೋ ನೀರು ಸ್ವಚ್ಛತೆ ಆಯ್ತು ಅಂತ ಹೇಳಿದ್ರೆ ಆರೋಗ್ಯ ಸ್ವಚ್ಛವಾಗಿರುತ್ತೆ, ಯಾವುದೇ ಕಾಲದಾಗ ಈ ರೋಗಗಳು ಬರಲ್ಲ, ಅರ್ಥ ಆಯ್ತಾ? ಸೊಳ್ಳೆಗಳು ನೀರಿನಲ್ಲಿದ್ದರೆ ಸೊಳ್ಳೆ ಉತ್ಪತ್ತಿ ಆಗ್ತಿದ್ರೆ ಮಲೇರಿಯಾಗಳು ಬರಲ್ಲ, ಅರ್ಥ ಆಯ್ತಾ? ಮೇಯ್ನು ಕಾರಣಗಳಿವೆ, ಗೊತ್ತೈತೆ? ಮೈಕ್ರೋ ಆರ್ಗಾನಿಸಮ್ಸ್ ಅಂತಾರೆ, ಅಂದರೆ ಸೂಕ್ಷ್ಮಾಣು ಜೀವಿಗಳು ಏನಿರ್ತದೆ ಅವೆಲ್ಲ ಹರಿದಾಡಿದ್ರೆ ಕೂಡ ನಮ್ಮ ದೇಹದೊಳಗೆ ಉಕ್ಕಿಟ್ರೆ, ಅರ್ಥ ಆಯ್ತಾ? ಮೊದಲೆಲ್ಲ ಇದು ಬರೋದು ನೋಡಿಲ್ಲ, ಏನೋ ಈ ನಮಗೆ ಮಾತ್ರೆ ನುಂಗ್ಸಕ್ಕೆ ಕೊಡ್ತಿದ್ದಿಲ್ಲ, ಅದು ಆಲ್ಬರ್ಟಿಸಮ್, ಜಂತುಗಳು ಮಾತ್ರೆ ಕೊಡ್ತಾ ಇದ್ವಲ್ಲ, ತಿಂದಂಥ ಆಹಾರದೊಳಗೆ ಕೂಡ ಹುಳಗಳು ಉತ್ಪತ್ತಿ ಆಗ್ತವೆ. ಆ ಹುಳ ಉತ್ಪತ್ತಿ ಆದಾಗ ಏನಾಗುತ್ತೆ, ತಿಂದಂಥ ಆಹಾರನ ಜೀರ್ಣ ಆಗೋಕ್ಕಿಂತ ಮುಂಚೆನೇ ಹಾಲು ತಿಂದ್ಬಿಟ್ಟು ಬಿಡ್ತಾರೆ, ನಮಗೆ ನ್ಯೂಟ್ರಿಯೆಂಟ್ಸ್ ಹೋಗೋದೇ ಇಲ್ಲ. ಅರ್ಥ ಆ ದುಂಡಾಣುಗಳು ಜಾಸ್ತಿ ಉತ್ಪತ್ತಿ ಆಗ್ತಿರ್ತೇವೆ, ಸದೃಢ ಆಗ್ತಿರ್ತೇವೆ ಹೊತ್ತು ನಮ್ದಿದೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ದೇಹದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಫಸ್ಟು ಸುತ್ತಮುತ್ತಲ ವಾತಾವರಣ, ವೈಯಕ್ತಿಕ ಆರೋಗ್ಯ ಮತ್ತು ಸ್ವಚ್ಛ. ಅದಕ್ಕೆ ಹೇಳಿದೆ, ಪ್ರತಿಯೊಬ್ಬರು ಉಗುರು ಕಟ್ ಮಾಡಿರಿ, ಸ್ನಾನ ಮಾಡಿರಿ, ಬ್ರಷ್ ಮಾಡಿರಿ, ಸ್ವಚ್ಛತೆ ಭಾಳ ಮುಖ್ಯ. ಈ ಯೂನಿಫಾರ್ಮ್ ಹಾಕೊಂಡಾದ್ರು ಫಸ್ಟ್ ಮನೆಗೆ ಬಂದ ತಕ್ಷಣ ಬಿಚ್ಚಿಡ್ಬೇಕು, ಅದರಲ್ಲೇ ಕಸ ಹಾಕೋದು, ದನ ಹೊಡ್ಕೊಂಡು ಹೋಗೋದು ಇವೆಲ್ಲ ಮಾಡಬಾರ್ದು, ಅರ್ಥ ಆಯ್ತಾ? ಇದು ಸಮುದಾಯದ ಆರೋಗ್ಯದ ಒಂದು ಚಟುವಟಿಕೆ. ಓಕೆ.